ಬದಲಾದ ಬದುಕಿನ ಶೈಲಿ, ಒತ್ತಡ ಜೀವನ, ಆಹಾರ ಪದ್ಧತಿ ಪರಿಣಾಮ ಹದಿಹರೆಯದವರಲ್ಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕದ ಸಂಗತಿ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಕಳವಳ ವ್ಯಕ್ತಪಡಿಸಿದರು. ತಾಲೂಕಿನ ಮುದ್ದನಹಳ್ಳಿಯಲ್ಲಿರುವ ಶ್ರೀ ಅರಸೀಕಟ್ಟೆ ಅಮ್ಮ ದೇವಾಲಯದ ಸಾಂಸ್ಕೃತಿಕ ಭವನದಲ್ಲಿ ಶನಿವಾರ ದೇವಾಲಯ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಹೃದಯ ಉಚಿತ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕುಡಿಯುವ ನೀರು ಸಹ ಕಲುಷಿತವಾಗಿದೆ, ತಿನ್ನುವ ಆಹಾರದಲ್ಲಿ ವಿಷಯುಕ್ತ ಅಂಶಗಳು ಸೇರಿವೆ. ಹೀಗಾಗಿ ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಜೀವನ ಶೈಲಿ ಬದಲಾಯಿಸಿಕೊಳ್ಳುವ ಅನಿವಾರ್ಯವಿದೆ ಎಂದರು. ನಮ್ಮ ಸುತ್ತಮುತ್ತಲಿನ ಎಲ್ಲ ಪರಿಸರವೂ ಕೂಡ ಅಲೆಮಲೆಯಿಂದ ಕೂಡಿದೆ. ನಾವು ಕುಡಿಯುವ ಗಾಳಿಯೂ ಕೂಡ ವಿಷಪೂರಿತ ಆಗಿದೆ. ಕುಡಿಯುವ ನೀರು ಕೂಡ ಸ್ವಚ್ಛವಾಗಿಲ್ಲ. ನಾವು ತಿನ್ನುವ ಆಹಾರವೂ ಕೂಡ ವಿಷಯುಕ್ತ ಆಗ್ತಾ ಇತ್ತು. ಆದ್ರಿಂದ ಈ ಎಲ್ಲ ಕಾಯಿಲೆಗಳು ಕೂಡ ಹೆಚ್ಚಾಗಿ ಹೃದಯ ಕಾಯಿಲೆಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಈಗೇನು ಗಾಳಿ ಬರ್ತಾ ಇದೆ, ನಾವು ಪ್ರಾಣವಾಯು ಅಂತ ಏನು ಹೇಳ್ತೀವಿ, ಇದರಲ್ಲಿ ಹಲವಾರು ಹಾನಿಕಾರಕ ಅಂಶಗಳು ಸೇರಿಕೊಂಡು ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದ ಮೂಲಕ ರಕ್ತಕ್ಕೆ ಹೋಗಿ ಕೆಲವು ಮಾರಣಾಂತಿಕ ಕಾಯಿಲೆಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಬಹು ಮುಖ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಾಜಣ್ಣ ಮಾತನಾಡಿ, ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಗಾಬರಿಗೊಳ್ಳದೆ ತಪಾಸಣೆಗೆ ಒಳಪಟ್ಟು ಸೂಕ್ತ ಚಿಕಿತ್ಸೆ ಪಡೆಯಬೇಕು. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೂ ಈ ಸಾಲಿಗೂ ಹೋಲಿಸಿದರೆ ಸಾವಿನ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಿಲ್ಲ. 20 ಮಂದಿ ಮಾತ್ರ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಹೃದಯಾಘಾತ ಕುರಿತು ಮಾಧ್ಯಮಗಳಲ್ಲಿನ ಉತ್ತಮ ಅಂಶ ನಮಗೆ ಎಚ್ಚರಿಕೆಯ ಸಂದೇಶವಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋದು ಸಂಖ್ಯೆನೂ ಕಳೆದ ವರ್ಷಗಳಲ್ಲಿ ಏನಿತ್ತು ಅಷ್ಟೇ ಇದೆ. ಮಾಧ್ಯಮದಲ್ಲಿ ವರದಿಯಾಗ್ತಿರೋದು ಒಂದು ಉತ್ತಮ ಅಂಶ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಗೆ ಒಂದು ಅವೇರ್ನೆಸ್, ನಮ್ಗೆಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶ ಅಂತ ತಿಳ್ಕೊಂಡು ಈ ತರ ನಾವು ಕ್ಯಾಂಪ್ ಮಾಡಿ ಆರೋಗ್ಯ ತಪಾಸಣೆ ಎಲ್ಲ ಮಾಡಿದ್ರೆ ಮುಂದೆ ಇನ್ನು ಹೆಚ್ಚು ಏನಾದರೂ ಸಮಸ್ಯೆಗಳಾಗಿ ಅಥವಾ ಸಾವು ನೋವುಗಳನ್ನ ನಾವು ತಡೆ ಹಿಡಿಯಬಹುದು ಅಂತ ಇದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡಿದ್ದೀವಿ. ಏನ್ ಮಾಧ್ಯಮಗಳಲ್ಲಿ ವರದಿಯಾಗಿರೋ ವಿಷಯಗಳೆಲ್ಲ ಕೆಲವು ಹಾರ್ಟ್ ಅಟ್ಯಾಕ್ ಇಂದಲೇ ಡೆತ್ ಆಗಿರೋದು ವರದಿಯಾಗಿದೆ. 24 ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ 24 ಡೆತ್ ಆಗಿತ್ತು, ಸಾವಾಗಿತ್ತು. ಅದರಲ್ಲಿ ಒಂದು 4 ಬೇರೆ ಬೇರೆ ಕಾರಣಗಳಿತ್ತು. ಕಾರಣಗಳಂದ್ರೆ ಅದನ್ನ ಕರೆಂಟ್ ಹೊಡೆದು ಡೆತ್ ಆಗಿದ್ದು, ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದು, ವಾಂತಿ ಬೇದಿ ಸ್ವಲ್ಪ ವಿಪರೀತವಾಗಿ ಡೆತ್ ಆಗಿದ್ದು, ಈ ರೀತಿ ಡೆತ್ಗಳಾಗಿತ್ತು. ಒಬ್ರು ಕಿಡ್ನಿ ಫೇಲ್ಯೂರ್ ಆಗಿ ಒಂದು ಕೊಡುವಂತ ವರ. ಈ ವರ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ, ನಾವು ಎಷ್ಟು ಎಫರ್ಟ್ ಹಾಕ್ತು ಆಯ್ತಪ್ಪ, ರಾಮಸ್ವಾಮಿ ಚೆಕ್ ಮಾಡಿದ್ದಾರೆ, ಕ್ಯಾಂಪ್ ಎಲ್ಲ ಆಯ್ತು, ಮಂಜುನಾಥ ವೆಂಕಟೇಶ್ವರು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನಾವು ಒಂದು 4 ಮಾತು ಹೇಳ್ತೀವಿ. 2 ದಿವಸ ಫಾಲೋ ಮಾಡಿ ನೀವು ಫಾಲೋ ಆಗ್ತೀರಾ, ಸರಿಯಾಗಿ ಬಿಡ್ತೀರಾ? ನೋಡಿ, ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಇದು ತಪಸ್ಸಿದ್ದಾನೆ. ತಪಸ್ಸು 1 ನಿಮಿಷ 1 ದಿನ 2 ದಿನ ಮಾಡ್ತಾರ? ಏನ್ ಹೇಳ್ತಿದ್ರು? ಎಷ್ಟೋ ವರ್ಷಾಂತರ ಕಾಲದಿಂದ ತಪಸ್ಸು ಮಾಡಿ ಋಷಿಮಣಿಗಳು ಫಲ ಪಡ್ತಿದ್ರು ಅಂತ ಹೇಳ್ತಿದ್ರು. ಅದೇ ರೀತಿ ನಾವು ಆರೋಗ್ಯ ಆಗಿರ್ಬೇಕು ಅಂದ್ರೆ ಪ್ರತಿನಿತ್ಯ ನಾವು ಮಾಡುವಂತಿರುವಂತಹ ಎಫರ್ಟ್. ಇವಾಗ ಏನಾಗ್ತಿದೆ ಅಂದ್ರೆ, ಮುಂಚೆನ ಹಬ್ಬ ಯುಗಾದಿಗೊಂದ್ಸರಿ ಹುಣ್ಣಿಮೆಗೊಂದ್ಸರಿ ಮಾಡ್ತಿದ್ರು, ಅವಾಗ ದೋಸೆ ಪಾಯಸ. ಈ ವೇಳೆ ಕಾರ್ಲೆ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿ, ತಾಲೂಕು ಆರೋಗ್ಯಾಧಿಕಾರಿ ಚಡಾ, ಪುಷ್ಪಲತಾ, ಡಾಕ್ಟರ್ ಸಂದೇಶ್, ಡಾಕ್ಟರ್ ಪ್ರೀತಂ, ಡಾಕ್ಟರ್ ಕುಶಾಲ್ ಸೇರಿದಂತೆ ಇತರರಿದ್ದರು.